ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮತ್ತು ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ, ಅನುರಾಗ ಸೇವಾ ಟ್ರಸ್ಟ್, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತಿ ಮತ್ತು ಸಂಶೋಧನಾ ಕೇಂದ್ರ ಸೇರಿದಂತೆ ವಿವಿಧ ಟ್ರಸ್ಟ್ ಮತ್ತು ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಪಟ್ಟಣದ ಜೆಎಸ್ಎಸ್ ಮಂಗಳ ಮಂಟಪದಲ್ಲಿ 8 ದಿನಗಳ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. ನಂಜನಗೂಡಿನ 7ನೇ ಮತ್ತು ರಾಜ್ಯದ 1901ನೇ ಮಧ್ಯವರ್ಜನ ಶಿಬಿರವನ್ನು ನಗರಸಭಾ ಅಧ್ಯಕ್ಷ ಶ್ರೀ ಕಂಠಸ್ವಾಮಿ ಸೇರಿದಂತೆ ಮತ್ತಿತರ ಗಣ್ಯರು ದೀಪ ಬೆಳಗಿಸುವ ಮೂಲಕ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಇಂದಿನಿಂದ ಡಿಸೆಂಬರ್ 25ರವರೆಗೆ 1 ವಾರಗಳ ಕಾಲ ಮಧ್ಯವರ್ಜನ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆ ಅವರು ಇಂತಹ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ನಾಡಿನಾದ್ಯಂತ ನಡೆಸುತ್ತಾ ಬಂದಿದ್ದಾರೆ. ಇಂತಹ ಮಧ್ಯವರ್ಜನ ಶಿಬಿರಗಳಿಂದ ಮದ್ಯ ಮುಕ್ತರನ್ನಾಗಿಸಿ ಬಡವರು ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ದಾರಿದೀಪವಾಗುತ್ತಿದ್ದಾರೆ. ಈ ಭಾಗದ ಮದ್ಯವ್ಯಸನಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರಾದ ವಿಜಯ್ ಕುಮಾರ್ ನಾಗನಾಳ ಮಾತನಾಡಿ, ಬಡ ಹಾಗೂ ಮಧ್ಯಮ ಕುಟುಂಬದಲ್ಲಿ ಪುರುಷರು ಹಾಗೂ ಯುವಕರು ಮದ್ಯವ್ಯಸನಕ್ಕೆ ಬಲಿಯಾಗಿ ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬೀಳುತ್ತಿರುವುದನ್ನು ಮನಗಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಇಂದು 1901ನೇ ಮಧ್ಯವರ್ಜನ ಶಿಬಿರ ನಡೆಯುತ್ತಿದೆ. ಇಂತಹ ಶಿಬಿರಗಳಿಂದ ಸಾವಿರಾರು ಮಂದಿ ಮದ್ಯವ್ಯಸನಿಗಳು ಮದ್ಯಪಾನ ಮುಕ್ತರಾಗಿ ನವಜೀವನಕ್ಕೆ ಕಾಲಿಟ್ಟು ಉತ್ತಮ ಜೀವನ ನಡೆಸುತ್ತಿದ್ದಾರೆ ಎಂದು ಕಾರ್ಯಕ್ರಮದ ಬಗ್ಗೆ ತಿಳಿಸಿದರು. ಇನ್ನು ಶಿಬಿರದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಮದ್ಯವ್ಯಸನಿಗಳು ನೋಂದಣಿ ಮಾಡಿಕೊಂಡರು. ವ್ಯಸನಿಗಳ ತಂದೆ, ತಾಯಿ, ಹೆಂಡತಿ, ಸಹೋದರ, ಸಹೋದರಿಯರು ಸೇರಿದಂತೆ ಕುಟುಂಬದ ಸದಸ್ಯರು ತಮ್ಮ ಕುಟುಂಬದಲ್ಲಿನ ಮದ್ಯವ್ಯಸನಿಗಳನ್ನ ಕರೆತಂದು ಶಿಬಿರಕ್ಕೆ ಸೇರಿಸುತ್ತಿದ್ದು ವಿಶೇಷವಾಗಿತ್ತು. ಅದರಲ್ಲೂ ಕೆಲವರು ಶಿಬಿರಕ್ಕೆ ಮದ್ಯ ಸೇವಿಸಿ ಬಂದು ರಾದ್ದಾಂತ ಕೂಡ ಮಾಡಿದ್ರೆ, ಮತ್ತೆ ಕೆಲವರು ವ್ಯಸನಿಗಳು ತಮ್ಮನ್ನ ಕರೆತಂದ ಕುಟುಂಬಸ್ಥರಿಗೆ ಬೈದು ನಾನು ಶಿಬಿರದಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂದು ಗಲಾಟೆ ಮಾಡಿ ಶಿಬಿರದಿಂದ ಕದ್ದು ಓಡಿ ಹೋಗುವ ಪ್ರಯತ್ನ ಸಹ ನಡೆಯುತ್ತಿತ್ತು. ಆದರೆ ಶಿಬಿರದಲ್ಲಿ ಸಿಬ್ಬಂದಿಗಳು ಮಾತ್ರ ಅವರನ್ನ ಹೊರಗಡೆ ಬಿಡದೆ ಶಿಬಿರದಲ್ಲಿ ಪಾಲ್ಗೊಳ್ಳುವಂತೆ ಮನವೊಲಿಸಿ ಕರೆತಂದು ಬಿಡಲಾಗುತ್ತಿತ್ತು. 1 ವಾರಗಳ ಕಾಲ ಮದ್ಯವ್ಯಸನಿಗಳು ಹಾಗೂ ಅವರ ಕುಟುಂಬ ಸದಸ್ಯರಿಗೆ ಊಟ ವಸತಿಯನ್ನ ಸಂಸ್ಥೆ ವತಿಯಿಂದ ಏರ್ಪಡಿಸಲಾಗಿತ್ತು. ವಿಭಿನ್ನವಾಗಿ ಮುಖ್ಯವಾದ ಕೆಲಸ. ಇದುವರೆಗೂ ಶಿಬಿರದಲ್ಲಿ ಎಷ್ಟೋ ತಿಳಿಸಿ ಒಂದು ಜೀವನ ರೀತಿಯಲ್ಲಿ ಜನ ಅಭಿವೃದ್ಧಿ ಕೆಲಸ ನಮ್ಮ ಧರ್ಮಸ್ಥಳದ ಶ್ರೀ ವಿದ್ಯಾವರ ಸೇರಿದೆ. ಮತ್ತೆ ಅವ್ರ ಜೊತೆಗೆ ಕೈ ಜೋಡಿಸಿಕೊಂಡು ಈ ಸಂಘ ವ್ಯವಸ್ಥಾಪಕರು ಏನಿದೆ ನಿಜವಾಗ್ಲೂ ಸಾಂಘಿಕವಾಗಿ ಕಾರ್ಯಕ್ರಮದ ಚಾಲನೆ ಕೊಡಬೇಕು ಅನ್ನತಕ್ಕಂಥ ಉದ್ದೇಶವನ್ನು ನಾವು ಉದ್ಘಾಟನೆ ಮಾಡ್ತಾರೆ. ಬಂದಿರತಕ್ಕಂಥ ಎಲ್ಲ ಬಂದಿರತಕ್ಕಂಥ ಅವರು ನೋಡುವಾಗ ಈ ಒಂದು ಶಿಬಿರದಿಂದ ಎಲ್ಲರೂ ಫಲಿತಾಂಶ ಸಿಗಬಹುದು. ನಾವು ಶ್ರೀ ಕ್ಷೇತ್ರದ ವರ್ಷಗಳು ಉಚ್ಚರ ಕಳೆದ 42 ವರ್ಷಗಳಿಂದ ಗ್ರಾಮೀಣ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಅವರ ಒಂದು ಅಭಿವೃದ್ಧಿಗಾಗಿ ತಿಳುವಳಿಕೆಯನ್ನು ಕೆಲಸವನ್ನು ಮಾಡಿ ಅವರ ಉದ್ದಿಮೆಯಲ್ಲಿದೆ ಆ ಉದ್ದಿಮೆಯಲ್ಲಿ ಅವರಲ್ಲಿ ಉಳಿತಾಯಗಳು ಜಾಗೃತಿ ಬ್ಯಾಂಕ್ಗಳ ಮೂಲಕ ಅವರಿಗೆ ಹಣಕಾಸಿನ ಸೌಲಭ್ಯಗಳನ್ನು ಗ್ರಾಮೀಣ ಎಲ್ಲ ಸರ್ವ ಜನಾಂಗದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ಈ ಪ್ರಯತ್ನ